ಧರ್ಮಸ್ಥಳ ಕೇಸ್ ಎಸ್ಐಟಿ ತನಿಖೆ ಚುರುಕಾಗಿದೆ. ಬಯಲಾಗುತ್ತಾ ಧರ್ಮಸ್ಥಳ ಸಮಾಧಿಯ ರಹಸ್ಯ. ಹಾಗಿದ್ರೆ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯ ಶುರುವಾಗಿರುವಂತದ್ದು. ಈಗ ಎಲ್ಲರ ಚಿತ್ತ ಧರ್ಮಸ್ಥಳದತ್ತ ಅಂತ ಹೇಳಬಹುದು. ಎಸ್ಐಟಿ ತನಿಖೆಯನ್ನ ಚುರುಕು ಮಾಡ್ತಾ ಇದ್ದಿದ್ದೇ ತಡ ಈಗ ಧರ್ಮಸ್ಥಳದ ಕೇಸ್ ಆ ಸಮಾಧಿ ರಹಸ್ಯ ಅನ್ನುವಂಥದ್ದು ಬದಲಾಗುತ್ತಾ. ಸೊ ಯಾಕಂದ್ರೆ ಎಲ್ಲೋ ಒಂದು ಕಡೆ ಮಾಸ್ಕ್ ಮ್ಯಾನ್ ತೋರಿಸಿದಂತ ಜಾಗದಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ. ನೇತ್ರಾವತಿ ನದಿಯ ತಟದಲ್ಲಿರುವಂತಹ ಕಾಡಿನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಅನಾಮಿಕ ತೋರಿಸಿದ ಮೊದಲ ಸ್ಥಳದಲ್ಲಿ ಸಿಬ್ಬಂದಿಗಳು ಗುಂಡಿಯನ್ನ ಅಗಿತಾ ಇದ್ದಾರೆ. ಗುಂಡಿ ಅಗೆದ ನಂತರ ಅದರೊಳಗೆ ಅಕಸ್ಮಾತ್ ಏನಾದ್ರೂ ಮೃತದೇಹದ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಮಾನಿಕ ವ್ಯಕ್ತಿ ತೋರಿಸಿದಂತಹ ಮೊದಲ ಜಾಗದಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ. 6 ಅಡಿ ಅಗಲ 6 ಅಡಿ ಉದ್ದ ಮಾದರಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಒಬ್ಬ ಮನುಷ್ಯನನ್ನ ಮಣ್ಣಿನೊಳಗೆ ಸಮಾಧಿ ಮಾಡಬೇಕು ಅಂದ್ರೆ 6 ಅಡಿ ಉದ್ದ ಹಾಗೆ 6 ಅಡಿ ಅಗಲದ ಮುಖಾಂತರವಾಗಿ ಸಮಾಧಿ ಮಾಡಲಾಗುತ್ತೆ. ಸೊ ಹಿಂದಿನಿಂದಲೂ ಇದು ನಡೆದುಕೊಂಡು ಬಂದಿರುವಂತದ್ದು. ಹಾಗಾಗಿ ಈಗ ಆ ಒಂದು ಜಾಗದಲ್ಲಿ 6 ಅಡಿ ಅಗಲ 6 ಅಡಿ ಉದ್ದದ ಮಾದರಿಯಲ್ಲಿ ಉತ್ಖನನ ಕಾರ್ಯ ಶುರುವಾಗಿರುವಂತದ್ದು. ಗುಂಡಿ ಅಗೆಯುವ ಕಾರ್ಯದ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಿದ್ದಾರೆ ಎಸ್ಐಟಿ. ಉತ್ಖನನ ಜಾಗದಲ್ಲಿ ಸೀಮಿತ ಅಧಿಕಾರಿಗಳಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿರುವಂತದ್ದು. ನೋಡಿ, ಅನಾಮಿಕ ವ್ಯಕ್ತಿ ಒಟ್ಟು 30 ಸ್ಥಳವನ್ನ ಗುರುತಿಸುವ ಸಾಧ್ಯತೆ ಇದೆ. ಈಗಾಗಲೇ 13 ಜಾಗವನ್ನ ಗುರುತಿಸಿದ್ದಾನೆ ಮಾಸ್ಕ್ ಮ್ಯಾನ್. ಹಾಗಾಗಿ ಸದ್ಯದ ಮಟ್ಟಿಗೆ ಕುತೂಹಲ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಇನ್ನೂ ಕೂಡ ಶವ ಹುತ್ತಿಟ್ಟಿರುವ ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂತ ಹಂತವಾಗಿ ಒಂದೊಂದೇ ಸ್ಥಳವನ್ನ ತೋರಿಸ್ತಾ ಇದ್ದಾನೆ ಈಗ ಆತ. ಪ್ರಮುಖವಾಗಿ ಈಗಾಗಲೇ ಎಸ್ಐಟಿ ಮಹಜರನ್ನ ನಡೆಸ್ತಾ ಇದೆ. 17 ಸ್ಥಳಗಳನ್ನ ಗುರುತಿಸಿಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ನದಿಯ ಬಳಿ ಕಾಡಿನಲ್ಲಿ 13 ಜಾಗ ಗುರುತಿಸಿದ್ದಾನೆ ಅನಾಮಿಕ. ಟೇಪ್ ಕಟ್ಟಿ 13 ಜಾಗವನ್ನ ಸೀಲ್ ಮಾಡಿದ್ದಾರೆ ಎಸ್ಐಟಿ ತಂಡ. ಮಾಸ್ಕ್ ಮ್ಯಾನ್ ಗುರುತಿಸಿರುವಂತಹ ಜಾಗಗಳಲ್ಲಿ ಮಾರ್ಕ್ ಮಾಡಿದ್ದಾರೆ ಎಸ್ಐಟಿ. ಮಾರ್ಕ್ ಮಾಡಿದ ಜಾಗದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದ್ದು, ಅನಾಮಿಕ ಗುರುತಿಸಿರುವಂತಹ 13 ಜಾಗಗಳನ್ನ ಅಗೆಯುವ ಕಾರ್ಯ ಆರಂಭವಾಗಿದೆ. ಗ್ರಾಮ ಪಂಚಾಯತಿಂದ 12 ಮಂದಿಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಆ ಸ್ಥಳದಲ್ಲಿ ಉತ್ಖನನ ನಡೀತಾ ಇದೆ. ಸಿಬ್ಬಂದಿಗಳಿಂದ ಅಗೆಯುವ ಕಾರ್ಯ ಆರಂಭವಾಗಿದೆ. ಅಕಸ್ಮಾತ್ ಕಳೆಬರಹಗಳು ಸಿಕ್ಕರೆ, ಮೃತದೇಹದ ಕಳೆಬರಹಗಳು ಸಿಕ್ಕರೆ ಬೇರೆಯದ್ದೇ ತಿರುವನ್ನ ಪಡೆದುಕೊಳ್ಳುತ್ತೆ ಅದು. ಹಾಗಾಗಿ ಆತ ತೋರಿಸಿದಂತಹ ಜಾಗಗಳನ್ನ ಅಗೆಯುವಂತಹ ಕೆಲಸ ಕಾರ್ಯ, ಟೇಪ್ ಅನ್ನ ಕಟ್ಟಿ ಭದ್ರತೆಯನ್ನ ಮಾಡಲಾಗಿತ್ತು ಅಲ್ಲಿ. ಈಗ ಸದ್ಯದ ಮಟ್ಟಿಗೆ ಇಡೀ ಗುರುತಿಸಿದ ಜಾಗದಲ್ಲಿ ಮೃತದೇಹಗಳ ಕಳೆಬರಹ ಸಿಕ್ಕರೆ ಅದನ್ನ FSLಗೆ ಕಳುಹಿಸಲಾಗುತ್ತೆ. FSL ಅಧಿಕಾರಿಗಳು ಕೂಡ ಜೊತೆಯಲ್ಲಿದ್ದಾರೆ. ಲಿಮಿಟೆಡ್ ಅಂದ್ರೆ ಸೀಮಿತ ಸಿಬ್ಬಂದಿಗಳಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ನೀಡಿರುವಂತದ್ದು. ಹಾಗೆ ವಿಡಿಯೋ ರೆಕಾರ್ಡರ್ ಮುಖಾಂತರವಾಗಿ ಈ ಒಂದು ಕಾರ್ಯ ಆರಂಭ ಆಗಿದೆ. ಪ್ರತಿಯೊಂದು ಸಾಕ್ಷಿ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ರೆಕಾರ್ಡ್ ಅನ್ನುವಂಥದ್ದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯ ಆರಂಭ ಆಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಈ ಟೀಮ್ ಎಲ್ಲ ಒಂದು ಕಡೆ ಈ ರಹಸ್ಯವನ್ನ ಭೇದಿಸಿದ್ರೆ ಅದು ಬೇರೆಯದ್ದೇ ರೀತಿಯಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡುತ್ತೆ. ಯಾಕಂದ್ರೆ ಪ್ರಮುಖವಾಗಿ ನಾವು ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಕೆಲವೊಂದಿಷ್ಟು ವಿಚಾರವಾಗಿ ನಂಬಿಕೆ ಇಡಬೇಕಾಗುತ್ತೆ, ಕೆಲವೊಂದಿಷ್ಟು ವಿಚಾರವಾಗಿ ನಾವು ಅದನ್ನ ತಳ್ಳಿ ಹಾಕಬೇಕಾಗತ್ತೆ. ನೋಡಿ, ಒಂದು ಧರ್ಮಸ್ಥಳ, ಧರ್ಮ ನೆಲೆಸಿರುವಂತಹ ಸ್ಥಳ, ಧರ್ಮ ನೆಲೆಸಿರುವ ಸ್ಥಳದಲ್ಲಿ ಅಧರ್ಮ ಅಂತ ಎಲ್ಲರೂ ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ರಾಜ್ಯದ ಜನತೆಯೇ ಅಧರ್ಮ ನೆಲೆಸಿರುವಂತಹ ಸ್ಥಳ, ದಯವಿಟ್ಟು ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲೇಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಇವತ್ತಿನ ಈ ಒಂದು ಏನು ಆ ಸ್ಥಳದಲ್ಲಿ ಅಗಿತಾ ಇರುವಂತಹ ಕಾರ್ಯ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದೇನಾಗ್ತಿದೆ ಅಂತಂದ್ರೆ, ಸಾಕಷ್ಟು ದಿನಗಳಿಂದ ಇದೇ ವಿಚಾರವಾಗಿ ಎಲ್ಲಾ ಕಡೆನೂ ಚರ್ಚೆ ಆಗ್ತಾ ಇರುವಂತದ್ದು. ಸಾಕಷ್ಟು ಸಿಬ್ಬಂದಿಗಳನ್ನ ಧರ್ಮಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಮೃತದೇಹಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದುವರಿತಿರುವಂತಹ ಕಾರ್ಯದಲ್ಲಿ ಅಕಸ್ಮಾತ್ ಎಸ್ಐಟಿ ಅಧಿಕಾರಿಗಳು ಅಂದ್ಕೊಂಡಂತೆ ಆತ ತೋರಿಸಿದ ಜಾಗದಲ್ಲಿ ಮೃತದೇಹದ ಕಳೆಬರಹಗಳು ಸಿಕ್ಕರೆ ಅಲ್ಲಿರುವಂತಹ ವಾತಾವರಣವೇ ಬದಲಾಗಿ ಹೋಗುತ್ತೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು 30 ಸ್ಥಳಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಹೇಳಿದ್ದಾನೆ, 100 ಶವಗಳನ್ನ ನಾನು ಊತಿಟ್ಟಿದ್ದೇನೆ, ಇಲ್ಲಿ 100 ಶವಗಳು ಮೃತದೇಹಗಳನ್ನ ನಾನೇ ಮಣ್ಣು ಮಾಡಿದ್ದೇನೆ.
ಅದು ನಗ್ನವಾಗಿದ್ವು, ಕೆಲವೊಂದಿಷ್ಟು ಜನರ ಕೈಕಾಲಿಗೆ ಏಟಾಗಿದ್ವು. ಇಂತಹ ಸ್ಥಿತಿಯಲ್ಲಿದ್ದಂಥ ಮೃತದೇಹವನ್ನ ನಾನೇ ನನ್ನ ಕೈಯಾರೆ ಹೂತಿದ್ದೇನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಹೇಳಿದ್ದ. ಸೊ ಹಾಗಾಗಿ ಈಗ ಸದ್ಯಕ್ಕೆ 17 ಜಾಗಗಳನ್ನ ಮಾರ್ಕ್ ಮಾಡಲಾಗಿತ್ತು, ಸುಮಾರು 30 ಜಾಗ ತೋರಿಸ್ತಾನೆ ಆತ ಅನ್ನುವಂಥ ವಿಚಾರವಾಗಿ. ಈಗ ಪ್ರತಿಯೊಂದು ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಆ ಜಾಗ ಅನ್ನುವಂಥದ್ದು ಒಟ್ಟಾರೆಯಾಗಿ ನಿಗೂಢತೆಯನ್ನ ಸೃಷ್ಟಿ ಮಾಡಿರುವಂಥದ್ದು. ಧರ್ಮಸ್ಥಳದ ಸಮಾಧಿಯ ರಹಸ್ಯವನ್ನ ಭೇದಿಸುವಂತ ಸಮಯ ಈಗ ಹತ್ರ ಬಂದಿರುವಂಥದ್ದು. ಮಾಸ್ ಕಮಾಂಡ್ ತೋರಿಸಿದಂತ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಪ್ರತಿ ಜಾಗ ಅಗಿಯೋಕೆ ಕನಿಷ್ಠ 4 ಗಂಟೆ ಬೇಕು. ಈ ಅವಧಿಯ ಸಮಯ ಕನಿಷ್ಠ 6 ಫೀಟ್ನಷ್ಟು ಭೂಮಿ ಅಗಿಯೋದಕ್ಕೆ 12 ಮಂದಿಗೆ ಸೂಚನೆಯನ್ನು ಕೊಡಲಾಗಿದೆ. ಸೊ ಸಾಕ್ಷಿದಾರರ ಮತ್ತಷ್ಟು ಅಗಿಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಮಾಡಲಾಗುತ್ತೆ. ತಹಸೀಲ್ದಾರ್ ಸಮ್ಮುಖದಲ್ಲಿ FSL ಹಾಗೆ SOCO ಪಂಚರು SIT ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಮಣ್ಣು ಅಗೆಯುವ ಕಾರ್ಯ ಈಗ ನಡೀತಾ ಇದೆ.